ಬಿಗ್ ಬಾಸ್ ಮನೆಯಲ್ಲಿ ಈವರೆಗೂ ಹಲವಾರು ಲವ್ ಸ್ಟೋರಿಗಳು ಹುಟ್ಟುಕೊಂಡಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಕೂಡ ಇದಕ್ಕೆ ಹೊರತಲ್ಲ. ಗಿಲ್ಲಿ ನಟ ಅವರು ಕಾವ್ಯ ಶೈವ ಎದುರು ಈಗಾಗಲೇ ಹಲವು ಬಾರಿ ಐ ಲವ್ ಯು ಎಂದು ಹೇಳಿದ್ದಾರೆ. ಆದರೆ ಕಾವ್ಯ ಅವರು ಅದನ್ನು ಒಪ್ಪಿಕೊಳ್ಳುತ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಹಲವು ಬಾರಿ ಮಾತಿನ ಚಕಮಕಿ ಕೂಡ ನಡೆದಿದೆ. ನವೆಂಬರ್ 28ರ ಸಂಚಿಕೆಯಲ್ಲಿ ಕೂಡ ಅದೇ ರೀತಿ ಆಗಿದೆ. ಕಾವ್ಯ ಅವರು ಗಿಲ್ಲಿಯನ್ನು ಅಣ್ಣ ಎಂದು ಕರೆದಿದ್ದಾರೆ. ಕೂಡಲೇ ಗಿಲ್ಲಿ ಅವರು ಐ ಲವ್ ಯು ಎಂದು ಹಠ ಹಿಡಿದಿದ್ದಾರೆ. ಬಿಗ್ ಬಾಸ್ ಮನೆಗೆ ಮೋಕ್ಷಿತಾ ಪೈ, ರಜತ್ ಕಿಶನ್, ಉಗ್ರಂ ಮಂಜು, ಚೈತ್ರ ಕುಂದಾಪುರ, ತ್ರಿವಿಕ್ರಮ್ ಅವರು ಅತಿಥಿಯಾಗಿ ಬಂದಿದ್ದಾರೆ. ಅವರ ಜೊತೆ ಕಾವ್ಯ, ಗಿಲ್ಲಿ ಮುಂತಾದವರು ಮಾತನಾಡುತ್ತಾ ಕುಳಿತಿದ್ರು. ಆ ವೇಳೆ ಕಾವ್ಯ ಅವರು ಮೈಕ್ ಧರಿಸಿರಲಿಲ್ಲ. ಆಗ ಬಿಗ್ ಬಾಸ್ ಎಚ್ಚರಿಕೆಯನ್ನ ನೀಡಿದ್ರು. ಕಾವ್ಯ ಅವರು ಇಡೀ ಮನೆಯ ಸದಸ್ಯರ ಬಳಿ ಕ್ಷಮೆ ಕೇಳಬೇಕಾಯಿತು. ಕಾವ್ಯ ಅವರು ಎಲ್ಲರ ಬಳಿ ಕ್ಷಮೆ ಕೇಳಲು ಬರೋದಕ್ಕೂ ಮುನ್ನ ಗಿಲ್ಲಿ ನಟ ಒಂದು ಕಿತಾಪತಿ ಮಾಡಿದ್ರು. ಯಾರು ಕೂಡ ಕಾವ್ಯನ ಕ್ಷಮಿಸಬೇಡಿ ಎಂದು ಮನೆಯ ಸದಸ್ಯರಿಗೆ ಗಿಲ್ಲಿ ಹೇಳಿದ್ರು. ಈ ವಿಷಯ ಕಾವ್ಯ ಅವರಿಗೆ ಗೊತ್ತಾಯಿತು. ಆಗ ಅವರಿಗೆ ಕೋಪ ಬಂತು. ಅಣ್ಣಯ್ಯ ಹೃದಯವಂತ ಎಂದು ಜೋರಾಗಿ ಹಾಡು ಹೇಳಿದ್ರು. ಅದರಿಂದ ಗಿಲ್ಲಿಗೆ ಬೇಸರ ಆಯಿತು. ಕಾವ್ಯ ಅವರು ಅಣ್ಣ ಎಂದು ಕರೆಯೋದು ಗಿಲ್ಲಿಗೆ ಇಷ್ಟ ಇಲ್ಲ. ಈ ಬಾರಿ ಕೂಡ ಹಾಗೆಯೇ ಆಯಿತು. ಕಾವ್ಯ ಅವರು ಅಣ್ಣ ಎಂದು ಕರೆದ ಮರುಕ್ಷಣವೇ ಗಿಲ್ಲಿ ಐ ಲವ್ ಯು ಎಂದು ಕೂಗಲು ಆರಂಭಿಸಿದ್ರು. ಅವರಿಬ್ಬರ ನಡುವಿನ ಈ ಸಂಭಾಷಣೆ ಸಖತ್ ಫನ್ನಿ ಆಗಿತ್ತು.